ಆ ಸರ್, ನಮ್ದು ಪ್ರೊಡಕ್ಷನ್ ಹೆಸರು ಗೋವಾ ಕನ್ನಡಿಗ ಪ್ರೊಡಕ್ಷನ್ ಅಂತ ಹೇಳಿ. ಮತ್ತೆ ನಮ್ಮ ಹೆಸರು ಮಾಲೇಶ್ ಕನ್ನಡಿಗ ಅಂತ ಹೇಳಿ. ಆ ಇನ್ನು ಸಣ್ಣ 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 ಪಾತ್ರಗಳ ಮುಖಾಂತರ ಮತ್ತು ರೈಟರ್ ಮುಖಾಂತರ ಮತ್ತು ಪ್ರೊಡಕ್ಷನ್ ಮುಖಾಂತರ ಈಗ ಸ್ವಲ್ಪ ಕೆಲಸ ಮಾಡ್ತಾ ಇದ್ವಿ. ಹಾಗೆ ಲಲಿತಾ ಸಿಸ್ಟರ್ ಅವರು, ಇವರು ಕೂಡ ಸ್ವಲ್ಪ ರೈಟರ್ ಮಾಡ್ತಾರೆ, ರೈಟಿಂಗ್ ಮಾಡ್ತಾರೆ. ಏನಾದ್ರು ಕಾನ್ಸೆಪ್ಟ್ ಇಶ್ಯೂ ಇರಲಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಡೀಟೇಲ್ ಆಗಿ ಬರ್ಕೊಡ್ತಾರೆ. ನಮ್ಗೆ ವಸಂತಣ್ಣ ಅವರು, ಇವರು ಮೇನ್ ನಮ್ಮ ಮಾಡುವಂತ ಪ್ರತಿಯೊಂದು ಸಿನಿಮಾಕ್ಕೂ ಮೇನ್ ವಿಲನ್ ಇವ್ರೆ. ನಿಜ ಹೇಳ್ಬೇಕಂದ್ರೆ ಇವರು ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಕನ್ನಡ ಸ್ವಲ್ಪ ಬರದೇ ಇದ್ರು ಕೂಡ ತಮ್ಮ ಪ್ರಯತ್ನ ಮುಖಾಂತರ, ಕಲಿಕೆ ಮುಖಾಂತರ ತಮ್ಮ ಆಕ್ಟಿಂಗ್ ತೋರಿಸ್ಕೊಳ್ತಾರೆ. ದಯವಿಟ್ಟು ನೀವು ನೋಡಿ. ಅದೇ ರೀತಿ ನಮ್ಮ ಕ್ಯಾಮರಾಮ್ಯಾನ್ ಅನ್ನ ರಮೇಶ್ ಅನ್ನ, ತುಂಬಾ ಸ್ವಾಭಿಮಾನ ವ್ಯಕ್ತಿ, ಯಾವ ವಿಷಯದಕ್ಕೂ ಕೂಡ ಸಹಿಸಿಕೊಳ್ಳುವಂತ ವ್ಯಕ್ತಿ. ಇವರು ಕೂಡ ನಮ್ಮ ಕ್ಯಾಮರಾಮ್ಯಾನ್ ಆಗಿ ಅಷ್ಟೇ ಅಲ್ಲದೆ ಎಲ್ಲದಕ್ಕೂ ಟೀಮ್ನ ಸಂಭಾಷಣೆ ಹೋಗ್ತಾರೆ. ಯಾವುದೇ ವಿಷಯದಲ್ಲಾಗ್ಲಿ, ಯಾವ ಒಂದೊಂದು ಸಮಸ್ಯೆದಲ್ಲಿ ಆದ್ರೂ ಕೂಡ ಸಮಾಧಾನ ಶಾಂತಿಯನ್ನು ಸಾರುವಂತಹ ವ್ಯಕ್ತಿ ಇವರು. ಮತ್ತೆ ಅದೇ ರೀತಿ ದೇವೇಂದ್ರ ಹರ್ಜನ್ ಅವರು, ಇವರೊಂದ್ ಸ್ವಲ್ಪ ಕಾಮಿಡಿ ಮ್ಯಾನ್ ಇದ್ದಂಗೆ ನಮ್ಮ ಇದ್ರೊಳಗ. ಯಾವ ಆಂಗಲ್ ಮಾಡಿದ್ರು ಕೂಡ ಅವ್ನ್ ಕಾಮಿಡಿನೇ ಕಾಣುತ್ತೆ. ತುಂಬಾ ಆಕ್ಟಿವ್ ಇರುವಂತಹ ವ್ಯಕ್ತಿ. ಮತ್ತೆ ಅವ್ರ ಹೆಸರು ಮಹೇಶ್ ಅರ್ಜುನ್ ಅಂತ ಹೇಳಿ. ಅವರು ಕೂಡ ಈಗ ತನ ನಮ್ಮ ಈ ಗ್ರೂಪ್ಗೆ ಜಾಯ್ನ್ ಆಗಿದಾರ. ಇನ್ ಮುಂದೆ ಕೂಡ ಒಳ್ಳೆಯದಾಗಿ ಮಾಡ್ಲಿ ಅಂತ ನಾನು ಬಯಸ್ತೀನಿ. ಈ ಮೊನ್ನೆ ಆಲ್ರೆಡಿ ಒಂದು ಶಾರ್ಟ್ JB ಮೇನ್ ವಿಡಿಯೋ ಮಾಡಿದಾರ, ಅದ್ರಾಗ ಅವನೇ ಆಕ್ಟಿಂಗ್ ಮಾಡಿದಾರ. ಒಂದ್ಸಲ ನೀವು ನೋಡ್ರಿ. ಅದೇ ರೀತಿ ನಮ್ಮ ವಿಠಲ್ ಬ್ರದರ್ ಅವರು ಕೂಡ ನಾವು ಮಾಡುವಂತ ಪ್ರತಿಯೊಂದು ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಇನ್ ಮುಂದೆ ಅದೇ ರೀತಿ ಮಾಡ್ಕೊತಿರ್ಲಿ ಅಂತ ಇದೆ ನಮ್ಮ ಇಂಟರ್ವ್ಯೂ. ಸರ್, ಅದು ಮೊದಲನೇದಾಗಿ ನಿಮಗೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಈ ಗೋವಾ ಕನ್ನಡ ಟಿವಿ ಏನ್ ಚಾನೆಲ್ ಇದೆ, ನಿಮಗೆ ಕರೆದು ಪ್ರಮೋಷನ್ ಮುಖಾಂತರ ಈ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ನಿಮಗೆ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ನಮ್ಮ ಈ JB ಎಂಬ ಒಂದು ಟೈಟಲ್ ಏನಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜೈಕಾರ ಅಂತ ಹೇಳ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ JB ಒಂದು ಟೈಟಲ್ ಒಂದೇ ಜಾತಿಗೆ ಒಂದೇ ಜನಕ್ಕೆ ಸೀಮಿತ ಅಲ್ಲ, ಪ್ರತಿ ಜಾತಿಗೂ ಮತ್ತು ಪ್ರತಿ ಜನಾಂಗಕ್ಕೂ ಕೂಡ ಅವರು ಮೀಸಲಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರು ಧೈರ್ಯಶಾಲಿಗಳಾಗಿದ್ದಾರೆ. ಯಾಕಂದ್ರೆ ನಾವು ಇಡ್ಬೇಕಾದ್ರೂ ಎದೆ ಮುಟ್ಟುಕೊಂಡು ಮತ್ತು ಪ್ರಾಮಾಣಿಕವಾಗಿ ಆ ಟೈಟಲ್ ಒಂದು ಇಟ್ಟಿದ್ದೀವಿ ಸರ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಳ್ಳೇದಾಗಲಿ. ಸಾವುಕಾರದು ಅಂತೂ ಪಾತ್ರ ಅಂತೂ ಕೊಟ್ಟು ನನಗೂ ಬಹಳ ಖುಷಿ ಅನಿಸ್ತು, ಬಹಳ ಹೆಮ್ಮೆನೂ ಅನಿಸ್ತು. ಅದ್ರ ಮತ್ತೆ ಕೆಲಸ ಮಾಡೋದಂದ್ರೆ ಬಹಳ ನನಗಂತೆ ಫುಲ್ ಎಂಜಾಯ್ಮೆಂಟ್ ಬಂತು, ಫುಲ್ ಎಂಜಾಯ್ಡ್ ಮತ್ತೆ ಎಂಟರ್ಟೈನ್ಮೆಂಟ್ ಸುದ್ದ ಬಂತು. ಸಾವುಕಾರ ಅಂದ್ರೆ ನನಗೂ ಇನ್ನೊಂದು ಸ್ವಲ್ಪ ಫುಲ್ ಅಂದ್ರೆ ಫುಲ್ ಅದನ್ನ ಸಾವುಕಾರ ರೋಲ್ ಒಳಗೆ ಅದ್ರ ಡೀಪ್ಲಿ ನಾವು ಹೋಗ್ಬೇಕು. ಹಾ, ಹೊಡ್ತಿದ್ದೆ. ನಮ್ಮ ಶೂಟಿಂಗು ಆಗಿದ್ದೇವೆ. ಬಾಳೇಶ್ ಅನ್ನನೇ ನಮಗೂ ರೋಲ್ ಕೊಟ್ಟಿದ್ದ. ಅಂದ್ರೆ ಕೊಟ್ಟಿದ್ದಂದ್ರೆ ನಮ್ದು ರೀಲ್ಸ್ ನೋಡ್ತಿದ್ದ. ನಾನು ಇನ್ಸ್ಟಾಗ್ರಾಮ್ ಥ್ರೂದೇ ನಾ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ. ಆ ಥ್ರೂಂದೇ ನನ್ನ ಬಾಳೇಶ್ ನನ್ನ ರೀಲ್ಸ್ ನೋಡಿ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೂ ಇದು ನಂದು ತರ್ಡು ಫ್ರೀ ಆಗಿ ಮಾಡಿದ್ರು, ಎಲ್ಲ ಜಾಲಿಯಾಗಿ ಎಂಜಾಯ್ ಆಗಿ. ನಾವು ನಿಕೋನ್ Z5. ನಮಸ್ಕಾರ, ನಿಮ್ಮ ಚಾನಲ್ ಫಸ್ಟ್ ಟೈಮ್ ಬಂದಿದ್ದೀನಿ. ನಿಮಗೆ ದೊಡ್ಡ ನಮಸ್ಕಾರ. ಮೊದಲಿಂದಾಗಿ JB ಅಂದ್ರೆ ನನಗೆ ಬಹಳ ಪಸಂದ. ಆದ್ರಿಂದ ನನ್ಗ ಹಾಡುದು ಕಾಮಿಡಿ ಮಾಡುದು ಅಂದ್ರೆ ಬಹಳ ಇಷ್ಟ. ಆಮೇಲೆ ಒಂದ್ ದಿವಸ ಬಾಳೇಶಿ ಹಿಂಗ್ ಮೂವಿ ಮಾಡ್ಯತ JB ಇಂದ ಅಂತ ನನಗೊಂದು ಕಾಲ್ ಹಚ್ಚರು. ಆಮೇಲೆ ಆಯ್ತು, ನಾನು ಬಂದ್ರೆ ಬರ್ತನೋ ತನ್ನಿ. ಆಮೇಲೆ ಟೈಮ್ ತಕೊಂಡ್ ಕಿಸಿಂದ ಬಾಳೇಶ್ ಅವ್ರ ಜೊತೆ ಹೋದ್ನಿ. ಆಮೇಲೆ ನನಗೇನಂದ್ರು ಮಹೇಶ್ ಅಣ್ಣ ಜೋಡೆ ಇನ್ನೊಂದ್ ಸ್ವಲ್ಪ ಬಂಪ್ಸ್ ಇತ್ತ, ಅವ್ರ ಜೋಡೆ ಸೈಡ್ ಆಕ್ಟ್ ಐತಿ, ನಿನಗ ಮಾಡ್ತೀನಂತಂದ್ರು. ಆಯ್ತು ಅನ್ನಿ. ಆಮೇಲೆ ಹೋದು ಆದಷ್ಟು ಖುಷಿ ಆದವ್ರ ಜೋಡಿ ಹೋಗಿದ್ಕ. ಅದ್ರ ಬಾಳೇಶ್ ಅಂತರು ಅಟ್ ಟೈಮ್ ಇಡ್ತೈತಿ, ಇಟ್ ಟೈಮ್ ಇಡ್ತಿದ್ವಿ ಅಂತಂದ್ರು. ನಾನ್ ಸಿಕ್ತು ನನಗ ಎಲ್ಲಿ ಬಿಡು ಒಂದ್ 2 ತಾಸಿನಾಗ ಆಗಿ ಬಿಡ್ಬೇಕು ಅಂತ ಹಂಗ ಅಂತಾರಂತ. ಆಮೇಲೆ ಹೋದ್ ಬೆಳಗ್ಗೆ ಗೊತ್ತಾದ್ ನನಗ ಮಧ್ಯಾಹ್ನ 4 ಆದ್ರೂ ನೋಟಿದ್ರಿಗಿಲ್ಲ. ಹಂಗ ಮಾಡಿ 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 ಆದ್ರೂ ನನಗ್ ಖುಷಿ ಅನಿಸ್ತು. ಇದು ಹಿಂಗ ಮುಂದುವರಿಲಿ. ನಾನು ನೆಕ್ಸ್ಟ್ ಒಂದ್ JB ಹಾಡ ಬರ್ದ್ ಹಾಡ್ಬೇಕು ಉತ್ಸವ ಬರತ್ ನನಗ. ನಮಸ್ಕಾರ. ಪಾತ್ರದಲ್ಲಿ ಕೊಟ್ಟಿದ್ರು ಸಾಲ ನನ್ನ ಅನ್ನ ಮಾಡಿದ್ದ. ಅವಂದ್ರೆ ಸಾವುಕಾರಿಗೆ ರೊಕ್ಕ ಕೊಟ್ಟಿತ್ತು, ರೊಕ್ಕ ತಗೊಂಡಿದ್ದ. ಮತ್ತೆ ಅವ್ನ ರೊಕ್ಕ ಕೊಟ್ಟಿಲ್ಲ ಅಂತ ಅವ್ನ ಹಾದಿಲಿ ಹಿಡಿದು ರೊಕ್ಕ ಕೇಳಿದ್ರು. ಮತ್ತ ತಂದ್ ಕೊಡ್ತೀನಿ ಅಂತ ನಾಳೆ ಮತ್ತ
ನನಗೆ ಈ ಸಬ್ಜೆಕ್ಟ್ ತಗೊಂಡ್ರೆ ತುಂಬಾ ಖುಷಿ ಆಯ್ತು. ಬಾಯ್ಸವರು ಈ ಸಬ್ಜೆಕ್ಟ್ ಮಾಡ್ತು ಅಂದಾಗ ತುಂಬಾ ಖುಷಿ ಆಯ್ತು. JPM ಬಗ್ಗೆ ಮಾಡ್ತೀವಿ ಈ ತರ ತುಂಬಾ ಈ ಸಬ್ಜೆಕ್ಟ್ ಅನ್ನು ತಗೊಂಡಾಗ ಕೇಳ್ತಿದ್ದ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದು ಈ ಟೀಮ್ ಬಗ್ಗೆ ಹೇಳ್ಬೇಕು ಏನಂದ್ರೆ ಗೋವಾದಲ್ಲಿ ಇದ್ದು ಬೇರೆ ಭಾಷೆ ಮಾತಾಡ್ತಾರೆ, ಬಟ್ ಇವರು ಕನ್ನಡ ಬಗ್ಗೆನೇ ಮಾತಾಡ್ತಾರೆ ಅನ್ನೋದು ತುಂಬಾ ವಿಶೇಷ. ಕರ್ನಾಟಕದಲ್ಲಿ ಇದ್ಕೊಂಡೆ ಕನ್ನಡ ಮಾತಾಡಿರೋರು ತುಂಬಾ ಜನ ಇರುವಾಗ ಅವ್ರ ಮಧ್ಯೆ ಇವರು ಬೇರೆ ರಾಜ್ಯದಲ್ಲಿ ಇಟ್ಕೊಂಡು ಕನ್ನಡ ಬಗ್ಗೆ ಮಾತಾಡ್ಕೊಂಡು ಕನ್ನಡ ಮಾಡ್ಬೇಕಪ್ಪ ಅನ್ನೋ ಟೈಟಲ್ ಇಟ್ಕೊಂಡು ಈ ಟೀಮ್ ಹೊಂಟಿದೆ. ಇವರಿಗೆ ತುಂಬಾ ಮುಂದೆ ಒಳ್ಳೇದಾಗ್ಲಿ. ಇದು ತುಂಬಾ ತುಂಬಾ ಹೆಮ್ಮೆಯ ವಿಷಯ. ಯಾಕಪ್ಪ ಅಂತಂದ್ರೆ ಗೋವಾ ಕನ್ನಡ ಪ್ರೊಡಕ್ಷನ್ ಅವರು ಈ ಸಬ್ಜೆಕ್ಟ್ ಕನ್ನಡ ವತಿಯಿಂದ ಕನ್ನಡನ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಹೀಗಾಗಿ ನಾವು ಗೋವಾದಲ್ಲಿರೋ ಕನ್ನಡಿಗರೆಲ್ಲ ಗೋವಾ ಕನ್ನಡ ಪ್ರೊಡಕ್ಷನ್. ಸರ್ ಇದು ಸ್ಟೋರಿ ಬಂದು ಎಲ್ಲ ಜನಕ್ಕೆ ಕೂಡ ಮೆಚ್ಚುಗೆ ಆಗುವಂತ ಸ್ಟೋರಿ ಇದೆ ಸರ್ ಇದು. ಯಾಕಂದ್ರೆ ಬಡತನದಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ತಂದೆ ತಾಯಿ ಇಲ್ಲದಾಗ ಮತ್ತು ಒಂದು ಬೀದಿ ಅಡ್ಡಾಡುವಾಗ ಒಬ್ಬ ಶ್ರೀಮಂತನಿದ್ದವನು ಅವರಿಗೆ ಹೋಗಿ ಕಾರಿಂದ ಹೊಡೆದು ಅವರನ್ನ ಕೆಲಸಕ್ಕೆ ಇಟ್ಕೊಂಡು ಯಾವ ರೀತಿ ಅವ್ರ ಮೇಲೆ ದಬ್ಬಾಣಿಕೆ ಮಾಡಿ ಸೊ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ಸಮಸ್ಯೆಯನ್ನು ತರಬೇಕು ಮತ್ತು ಮತ್ತೊಂದನ್ನು ಯಾವ ರೀತಿಯನ್ನ ಅವ್ರಿಗೆ ಯಾವುದನ್ನು ಕೂಡ ಬೆಳೆಯೋಕೆ ಮುಂದನ್ನು ಕೊಡದೆ ಅಲ್ಲೇ ತೊಳೆಯೋಕೆ ಮಾಡುವಂತಹ ಪ್ರಯತ್ನ ಏನಿದೆ ಅಲ್ಲ ಇದು ಯಾವ ರೀತಿ ಜನಕ್ಕೆ ತಲುಪುತ್ತೆ ಅನ್ನೋದು ಒಂದು ಒಳ್ಳೆ ಸಂದೇಶ ಮುಖಾಂತರ ಈ ವಿಡಿಯೋದಲ್ಲಿ ನಾವು ತಂದಿದ್ದೀವಿ ಸರ್. ಸರ್ ಟೋಟಲ್ ಆಗಿ ಈ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿರುವಂತಹ ವ್ಯಕ್ತಿಗಳು 9 ಜನ. ಅದರಲ್ಲಿ 3 ಜನ ಬೊನ್ಸರ್ ಅಂತ ಹೇಳಿ, ಒಬ್ರು ಮಂಜು ಕಟ್ಟಿಮನಿಯವರು ಮತ್ತು ದೇವೇಂದ್ರ ಹರ್ಜನ್ ಅವರು ಮತ್ತು ರಾಹುಲ್ ಹರ್ಜನ್ ಅಂತ ಹೇಳಿ ಇವ್ರು ಬೌನ್ಸರ್ ಆಗಿ ಆಕ್ಟಿಂಗ್ ಮಾಡಿದ್ರು. ಮತ್ತೆ ಅದೇ ರೀತಿ ಸಾಹುಕಾರ ಅಂತ ವಸಂತ ನಾಯ್ಡು ಇದ್ರಲ್ಲ ಇವರು. ಮತ್ತೆ ಅದೇ ರೀತಿ ಇಬ್ರು ಬಡತನದಲ್ಲಿ ಹುಟ್ಟಿದಂತ ಇಬ್ರು ಹೆಣ್ಣು ಮಕ್ಕಳು, ಒಬ್ರು ಶಿಲ್ಪಾ ಕಟ್ಟಿಮನಿ ಮತ್ತೆ ಇಬ್ರು ಪ್ರಯತ್ನ ಏನಿದೆ ಅಲ್ಲ ಇದು ಯಾವ ರೀತಿ ಜನಕ್ಕೆ ತಲುಪುತ್ತೆ ಅನ್ನೋದು ಒಂದು ಒಳ್ಳೆ ಸಂದೇಶ ಮುಖಾಂತರ ಈ ವಿಡಿಯೋದಲ್ಲಿ ನಾವು ತಂದಿದ್ದೀವಿ ಸರ್. ಸರ್ ಟೋಟಲ್ ಆಗಿ ಈ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿರುವಂತಹ ವ್ಯಕ್ತಿಗಳು 9 ಜನ. ಅದರಲ್ಲಿ 3 ಜನ ಬೊನ್ಸರ್ ಅಂತ ಹೇಳಿ, ಒಬ್ರು ಮಂಜು ಕಟ್ಟಿಮನಿಯವರು ಮತ್ತು ದೇವೇಂದ್ರ ಹರ್ಜನ್ ಅವರು ಮತ್ತು ರಾಹುಲ್ ಹರ್ಜನ್ ಅಂತ ಹೇಳಿ ಇವ್ರು ಬೌನ್ಸರ್ ಆಗಿ ಆಕ್ಟಿಂಗ್ ಮಾಡಿದ್ರು. ಮತ್ತೆ ಅದೇ ರೀತಿ ಸಾಹುಕಾರ ಅಂತ ವಸಂತ ನಾಯ್ಡು ಇದ್ರಲ್ಲ ಇವರು. ಮತ್ತೆ ಅದೇ ರೀತಿ ಇಬ್ರು ಬಡತನದಲ್ಲಿ ಹುಟ್ಟಿದಂತ ಇಬ್ರು ಹೆಣ್ಣು ಮಕ್ಕಳು, ಒಬ್ರು ಶಿಲ್ಪಾ ಕಟ್ಟಿಮನಿ ಮತ್ತೆ ಇಬ್ರು ಅಮ್ಮು ಅಂತ ಹೇಳಿ ಒಂದು ಹುಡುಗಿ, ಅವರು ಆಕ್ಟಿಂಗ್ ಮಾಡಿದ್ರು, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ಅದೇ ರೀತಿ ನಾನು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದೇನೆ. ಮತ್ತೆ ಇನ್ನು ನನ್ನ ಫ್ರೆಂಡ್ ಹೆಂಡತಿ ಆದಂತಹ ಸುನೀಲ್ ಮತ್ತು ಲಲಿತಾ ಅವರು ಕೂಡ ಬಂದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿಕೊಟ್ರು. ಇದೆ ಸರ್ ನಮ್ಮ ಟೀಮ್. ಮತ್ತೆ ಇದ್ರೊಳಗೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ನಮ್ಗೆ ಸಣ್ಣ ಪಾತ್ರ, ಮಗಳ ಪಾತ್ರ ಕ್ಯಾರೆಕ್ಟರ್ ಯಾರು ಸಿಗ್ತಾ ಇರ್ಲಿಲ್ಲ. ಅದ್ರಲ್ಲಿ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡಾಗ ನಮ್ ದೇವೇಂದ್ರ ಶೇಖರ್ ನಾನು ಹೇಳಿ, ದೇವೇಂದ್ರಪ್ಪ ಒಂದ್ ಸ್ವಲ್ಪ ಯಾರು ಸಣ್ಣ ಕ್ಯಾರೆಕ್ಟರ್ ಮಾಡುವಂತ ಹೆಣ್ಮಗಳಿಲ್ಲ, ಏನ್ ಮಾಡ್ಬೇಕಂತ ಕೇಳಿದಾಗ ಇಲ್ಲ ನನ್ನ ಮಗಳನ್ನ ಕರ್ಕೊಂಡ್ ಮಾಡ್ಸೋಣ ಒಂದೇ ಮಾತಲ್ಲಿ ಹೇಳಿ ಅವ್ರ ಮಗಳನ್ನ ಕರ್ಕೊಂಡ್ ಬಂದು ಮಗಳಾಗಿ ಸಣ್ಣ ಮೂವಿಯಲ್ಲಿ ಆಕ್ಟಿಂಗ್ ಮಾಡಿಸಿ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿಸಿ ತುಂಬಾ ಮೂಡಿ ಬಂದಿದೆ ಚೆನ್ನಾಗಿ. ಮತ್ತೆ ಅದೇ ರೀತಿ ನಮ್ಮ ಕ್ಯಾಮರಾಮನ್ ರಮೇಶ್ ಅಣ್ಣ ಕೂಡ ಅವ್ರ ಮನೇಲಿ ಎಷ್ಟು ಸಮಸ್ಯೆ ಇದ್ರು ಕೂಡ, ತೊಂದರೆ ಇದ್ರು ಕೂಡ ಎಲ್ಲ ನಿಂತು ಎಂಡಿಂಗ್ ತನಕ ನಮ್ಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಕೊಟ್ಟರು. ಇದೆ ಸರ್. ಫೈನಾನ್ಸಿಯಲಿ ಆಗಿ ಹೇಳ್ಬೇಕಂದ್ರೆ ಇಲ್ಲಿರೋ ಎಲ್ಲ ಆಕ್ಟರ್ಗಳಲ್ಲಿ ಇಲ್ಲಿರುವಂತಹ ಪ್ರತಿಯೊಬ್ರು ಮಂತ್ಲಿ ಪೇಮೆಂಟ್ ತಗೋಂತ ವ್ಯಕ್ತಿಗಳು. ಯಾಕಂದ್ರೆ ಅವ್ರ ಹತ್ರನು ತಕ್ಷಣ ಸಿಗುವಂತ ಅಮೌಂಟ್ ಇರುವಂತ ವ್ಯಕ್ತಿಗಳನ್ನ ಯಾವ್ದನ್ನ ಕಷ್ಟಪಡ್ತಿರ್ತೀವಿ, ತಿಂಗಳ ಆದ ನಂತರ ಪೇಮೆಂಟ್ ಬರುತ್ತೆ, ಹತ್ರ ಹೋಗಿ 1,000 2,000 ಎತ್ತಿ ಕೊಡೋದು, ಈ ರೀತಿ ಒಂದ್ ಸ್ವಲ್ಪ ಜಮಾ ಮಾಡ್ಕೊಂಡು ಒಂದು 20 ನಿಮಿಷ ಒಂದು ವಿಡಿಯೋಗೆ ಇಲ್ಲಾಂದ್ರೂ ಒಂದು 30,000 ಈ ರೀತಿ ಅಮೌಂಟ್ ಬಜೆಟ್ ಆಗುತ್ತೆ. ಯಾಕಂದ್ರೆ ಗೋವಾದಲ್ಲಿ ಇದೀವಿ, ಲೊಕೇಶನ್ ಅನ್ನು ಅದನ್ನು ಇದನ್ನು ಏನೋ ಸಮಸ್ಯೆ ಬಂದಾಗ ಯಾವುದು ಕೂಡ ಸಮಸ್ಯೆ ನಮ್ಗೆ ಆಗದೆ ಇರಲಿ ಅಂತ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಅಮೌಂಟ್. ಕನ್ನಡವನ್ನ ಎಲ್ಲರೂ ಕೂಡ ಉಳಿಸೋ ಪ್ರಯತ್ನವನ್ನ ನಮ್ಮ ರಾಜ್ಯದಲ್ಲಿ ಅಷ್ಟೇ ಮಾಡ್ತಾರೆ. ಬಟ್ ನಮ್ದು ಏನಂದ್ರೆ ಒಂದ್ ಸ್ವಲ್ಪ ಸ್ವಭಾವ ಬೇರೆ ಸರ್. ಯಾಕಂದ್ರೆ ಗೋವಾದಲ್ಲಿ ಇದಕ್ಕೊಂದು ಕನ್ನಡ ಮಾತನಾಡದೇ ಇರುವಂತಹ ಜನಗಳು, ಅವರ ಮಧ್ಯದಲ್ಲಿ ನಾವು ಕನ್ನಡವನ್ನೇ ಬಳಸಿ ಕನ್ನಡ ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರು ಕನ್ನಡ ವಿಡಿಯೋನೇ ಸಾರಬೇಕು. ಅವ್ರ ಮನಸ್ಸಿಂದ ನೋಡಿ ಪ್ರೋತ್ಸಾಹಿಸಿ ಹಾರೈಸಿ ನಮಗೂ ಕೂಡ ಒಂದ್ ಸ್ವಲ್ಪ ಈ ಗೋವಾ ಕನ್ನಡಿಗ ಪ್ರೊಡಕ್ಷನ್ ಎಂಬ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ಪ್ರೀತಿ ವಿಶ್ವಾಸವನ್ನು ಯಾವ ರೀತಿ ತೋರಿಸ್ಬೇಕಂದ್ರೆ ವಿಡಿಯೋ ನೋಡೋದ್ರ ಮುಖಾಂತರ ತೋರಿಸೋದನ್ನ ನಾನು ಭಾವಿಸ್ತೇನೆ. ಮತ್ತೆ ಅದೇ ರೀತಿ ಇಲ್ಲಿರುವಂತಹ ಕನ್ನಡಿಗರು ಎಷ್ಟೋ 20 ವರ್ಷ ಆಗಲಿ 30 ವರ್ಷದಿಂದ ಇಲ್ಲೇ ಇದ್ದಾರೆ, ದುಡಿತಾ ಇದಾರೆ, ಕಷ್ಟದಲ್ಲಿದ್ದಾರೆ, ಏನೋ ತೊಂದರೆಗಳಿಂದ ಬೀಳ್ತಾ ಇದಾರೆ. ಅವ್ರಿಗೆಲ್ಲರಿಗೂ ಕೂಡ ಮುಂದೆ ಬರುವಂತ ವಿಡಿಯೋಗಳಲ್ಲಿ ತಾವು ಅನುಭವಿಸುವಂತ ನೋವನ್ನ, ತಾವು ಕಷ್ಟಪಟ್ಟಂತ ದಿನಗಳನ್ನ ನಾವು ವಿಡಿಯೋಗಳ ಮುಖಾಂತರ ತಂದು ತೋರಿಸಬೇಕಂತ ಆಸೆ ಸರ್. ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ.